ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಕುಣಿಗಲ್ ಪಕ್ಕದಲ್ಲಿರೋವಂಥ ಒಂದು 2-3 ಕಿಲೋಮೀಟರ್ ದೂರದಲ್ಲಿರೋವಂಥ ಬಿದನಗೆರೆ ಎಂಬ ಗ್ರಾಮದಲ್ಲಿರುವಂಥ 161 ಅಡಿ ಎತ್ತರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ನಾಗರಬ್ಬ ಮಾಡೋದಕ್ಕೆ ಅಂತೇಳ್ಬಿಟ್ಟು ಊರಿಗೆ ಹೋಗಿದ್ವಿ. ಆ ಕಡೆನೇ ಬರ್ತಾ ಕುಣಿಗಲ್ ಹತ್ರನೇ ಅಲ್ವಾ ಅಂತೇಳಿ ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಆ ದೇವಸ್ಥಾನಕ್ಕೆ ಎಂಟರ್ ಆದ ಕೂಡಲೇ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಹಣ್ಕಾಯಿ ತೊಗೊಂಡು ಪೂಜೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಅಥವಾ ಬೇರೆ ಈ ಥರ ಸೇವೆಗಳನ್ನ ಮಾಡಿಸ್ತೀವಿ ಅಂದರೆ ಸ್ವಲ್ಪ ದುಡ್ಡನ್ನ ಜಾಸ್ತಿ ಇಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತು. 100 ರೂಪಾಯಿನ ಮಾಡಿದ್ದಾರೆ ಒಂದೊಂದು. ಹಣ್ಕಾಯಿ ತೊಗೊಳ್ತೀನಿ ಅಂದರೂ ಕೂಡ ಅದಕ್ಕೂ 100 ರೂಪೀಸು. ಮತ್ತು ನವಗ್ರಹ ಪೂಜೆ ಸಾಮಾನುಗಳೇನಿದೆ ಕಾಳುಗಳು ಅವಕ್ಕೂ ಕೂಡ 100 ರೂಪೀಸು. ಇಲ್ಲ ನಾವು ಎಳ್ಬತ್ತಿ ಕಟ್ಸಿರ್ತೀವಿ ಅಂದರೆ ಅದಕ್ಕೂ 100 ರೂಪೀಸೇನೆ. ಈ ಥರದ್ದು ಚಾರ್ಜ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಸ್ವಲ್ಪ ಕಡಿಮೆ ಮಾಡಿದರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಅಂತ ಹೋದ್ಮೇಲೆ ಎಲ್ಲರೂ ಪೂಜೆ ಮಾಡಿಸ್ತಾರೆ. ಎಲ್ಲದಕ್ಕೂ 100 ರೂಪೀಸು ಅಂತ ಹೇಳಿರೋದಕ್ಕೇ ಕೆಲವರು ತೊಗೊಂಡು ಪೂಜೆ ಮಾಡಿಸ್ಲಿಲ್ಲ, ಜಸ್ಟ್ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ತುಲಾಭಾರ ಸೇವೆಯೂ ಕೂಡ ಇದರಲ್ಲಿ ನಡೆಯುತ್ತೆ ಈ ದೇವಸ್ಥಾನದಲ್ಲಿ. ನೀವು ಕೂಡ ಆ ಕಡೆ ಏನಾದರೂ ಹೋಗ್ತಾ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ದರ್ಶನ ಮಾಡ್ಕೊಂಡಾದರೂ ಬರ್ಬೋದು. ಹಾಗೆ ಅನ್ನದಾನ ಕೂಡ ಮಾಡ್ತಾರೆ. ಬೆಳಗ್ಗೆ ಹೊತ್ತೆಲ್ಲ ನನಗೆ ಗೊತ್ತಿಲ್ಲ, ನಾವು ಹೋಗಿದ್ದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ 7:30ಗೆ ಊಟ ಕೊಡ್ತಾರೆ. ನಾವು ಕೂಡ ಅನ್ನ ಪ್ರಸಾದನ ಊಟ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿದರು. ಹಾಗೆಯೇ ಎಂಟ್ರೆನ್ಸಿಂದ ಬರ್ತಾನೆ ಹಣ್ಕಾಯಿ ತೊಗೊಳ್ಳಿಲ್ಲ ಅಂತ ಹೇಳಿಬಿಟ್ಟು ಹಣ್ಕಾಯಿ ಮಾರೋರು ಒಳ್ಳೇದಾಗಲ್ಲ ನಿಮಗೆ, ಹಣ್ಕಾಯಿ ತೊಗೊಂಡೋಗ್ಲಿಲ್ಲ ಅಂದರೆ ತೊಗೊಂಡೋಗಿ ಹಾಗೆ ಅಂತ ಬಲವಂತ ಮಾಡಿದ್ರು. ನಾವು ಬೇಡ ಅಂತ ಹೇಳಿಬಿಟ್ಟು ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ, ನೆಕ್ಸ್ಟ್ ಟೈಮ್ ಬಂದು ಪೂಜೆ ಮಾಡಿಸಿದ್ರಾಯ್ತು ಅಂತ ಹಾಗೆ ಬಂದ್ವಿ. ಆದರೆ ಅವರು ಹೇಳಿದ ಮಾತು ಒಂದು ಸ್ವಲ್ಪ ಬೇಜಾರಾಯಿತು. ಒಳಗಡೆ ಪೂಜೆ ಮುಗಿಸ್ಕೊಂಬರ್ಬೇಕಿದ್ರೆ ಪೂಜಾರಿಯವರು ಇರ್ತಾರಲ್ಲ, ಅವರು ಕರೆದು ನಮಗೆ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿರುವಂಥ ಪ್ರಸಾದ ಎಲ್ಲದನ್ನು ನನಗೆ ಕೊಟ್ಟರು. ತುಂಬಾ ಖುಷಿಯಾಯಿತು. ಅವರು ಈ ಥರ ಮಾತಾಡಿದ್ರು ಅಂತ ಬೇಜಾರಾದರೆ ದೇವರು ನಮಗಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಈ ಮೂರ್ತಿನ ಪಂಚಮುಖಿ ಆಂಜನೇಯ ಸ್ವಾಮಿನ ನೋಡಿದ್ರೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಅಂಥದ್ರಲ್ಲಿ ಬೆಟ್ಟನ ಹೊತ್ಕೊಂಡು ರಿಯಲಾಗೆ ಬರ್ತಿರೋ ಅಂಥ ಆಂಜನೇಯ ಎಷ್ಟು ಎತ್ತರ ಎಷ್ಟು ದಪ್ಪ ಇರ್ಬೋದು ಅದನ್ನು ನೆನೆಸ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ. ಹೇಗಿರ್ಬೋದು ಅಲ್ವಾ ಅಂತ ಊಹಿಸ್ಕೊಳ್ತಾ ಇದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.